ಬಿಡದಿ ಟೌನ್ಶಿಪ್ ದಂಗಲ್ ವಿವಾದ ಈಗ ದಿನ ದಿನ ಹೆಚ್ಚಾಗ್ತಾನೆ ಇದೆ. ಇದಕ್ಕೊಂದು ಮೆಗಾ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಮಿತಿಮೀರಿ ಮಾಗಡಿ ಬಾಲಕೃಷ್ಣ, ಕಾಂಗ್ರೆಸ್ಸಿನ ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿನಕ್ಕೊಂದು ಟ್ವಿಸ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ದಿನೇ ದಿನೇ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ದಂಗಲ್ಗೆ ವಿವಾದದ ಮೆಗಾ ಟ್ವಿಸ್ಟ್. ಎಲೆ ಮೀರಿದ ಹೇಳಿಕೆಯನ್ನು ಕೊಟ್ಟಂತಹ ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ, ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಬಾಯಿ ಬೊಂಬಾಯಿ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ವೈಯಕ್ತಿಕ ಮಟ್ಟಕ್ಕಿಳಿದು ದಾಳಿಯನ್ನು ಮಾಡ್ತಾ ಇದ್ದಾರೆ ಎಚ್.ಸಿ. ಬಾಲಕೃಷ್ಣ. ಬಿಜೆಪಿ ನಾಯಕರ ತೇಜೋವಧೆಗೆ ಇಳಿದಂತಹ ಬಾಲಕೃಷ್ಣ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಗ್ಗೆ ಸಲ್ಲದ ಮಾತು ಬಾಲಕೃಷ್ಣ ಅವರು ಆಡಿದ್ದಾರೆ. ಇತ್ತ ಯಡಿಯೂರಪ್ಪ, ಸಿ.ಟಿ. ರವಿ ಬಗ್ಗೆಯೂ ಕೂಡ ಬಾಯಿಯನ್ನ ಹರಿಬಿಟ್ಟಂತಹ ಬಾಲಕೃಷ್ಣ ಪಾದಯಾತ್ರೆಯನ್ನ ಟೀಕಿಸುವ ಬರದಲ್ಲಿ ನಾಲಿಗೆಯನ್ನ ಹರಿಬಿಟ್ಟ ಮಾಗಡಿ ಶಾಸಕ ಬಾಲಕೃಷ್ಣ. ಮಾಗಡಿ ಎಂ.ಎಲ್.ಎ ಬುಡಕ್ಕೆ ಬಿದ್ದಿದೆಯಾ ಟೌನ್ಶಿಪ್ ಬೆಂಕಿ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಟೌನ್ಶಿಪ್ಗೆ ವ್ಯಕ್ತವಾಗಿರುವಂತಹ ವಿರೋಧಕ್ಕೆ ಸಹನೆಯನ್ನ ಕಳೆದುಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಹೋರಾಟಕ್ಕೆ ತಲೆ ಕೆಡಿಸ್ಕೊಂಡ್ರ ಮಾಗಡಿ ಎಂ.ಎಲ್.ಎ. ಅಸಹಾಯಕತೆಯಿಂದ ಎಲೆಮೀರಿ ಮಾತನಾಡಿದ್ರ ಶಾಸಕ ಬಾಲಕೃಷ್ಣ. ಎಚ್.ಸಿ. ಬಾಲಕೃಷ್ಣ ಕ್ಷೇತ್ರದಲ್ಲಿ ಬರುತ್ತೆ ಈ ಬಿಡದಿ ಟೌನ್ಶಿಪ್. ಆ ಕಾರಣಕ್ಕೆ ಈಗ ಬಿಡದಿ ಟೌನ್ಶಿಪ್ ಆಗಬಾರದು ಅಂತ ಉಭಯ ಪಕ್ಷಗಳು, ಅಂದರೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ಪನ್ನು ವಿರೋಧ ಮಾಡಿಕೊಂಡು ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಒಂದು ಕಡೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಆ ಪಾದಯಾತ್ರೆಯನ್ನು ಟೀಕಿಸುವ ಬರದಲ್ಲಿ, ಆ ಪಾದಯಾತ್ರೆಯನ್ನು ವಿರೋಧ ಮಾಡುವಂತಹ ಬರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರ ವೈಯಕ್ತಿಕ ತೇಜೋವಧೆಗೆ ಇಳಿದ್ರ ಎಂ.ಎಲ್.ಎ. ಬಾಲಕೃಷ್ಣ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಏನು ಮಾತಾಡಿದ್ದಾರೆ ಸ್ವತಃ ನೀವೇ ಕೇಳಿ. ನಮ್ಮ ಕುಮಾರಣ್ಣ ಅವ್ರು ಹೇಳವ್ರೆ, ನಾನು ಎಲ್ಲರೂ ಸಹಿ ಹಾಕಿದ್ದೀನಿ ಅಂತ. ಅದನ್ನ ವಿಧಾನಸೌಧ ಚರ್ಚೆ ಮಾಡ್ತೀನಿ. ಅದನ್ನ ಕುಮಾರಣ್ಣ ಎಷ್ಟು ಮೀಟಿಂಗ್ ಮಾಡವ್ರೆ, ಎಷ್ಟು ಸಭೆಗಳು ನಡೆಸವ್ರೆ ಈ ಟೌನ್ಶಿಪ್ ಮಾಡೋ ವಿಚಾರದಲ್ಲಿ, ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಬನ್ನಿ ಅಸೆಂಬ್ಲಿಗೆ ತೋರಿಸ್ತೀನಿ ಅಂತ ಹೇಳವ್ರೆ. ಅವ್ರು ಏನ್ ತೋರಿಸ್ತಾರೆ ಅವಾಗ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಕುಮಾರಸ್ವಾಮಿ ಅವರ ಈ ಪಾಪದ ಕೂಸು ಯಾವ ರೀತಿ ಪ್ರಾರಂಭ ಆಯ್ತು ಅಂತಕ್ಕಂಥದಕ್ಕೆ ಹೇಳ್ತಾರೆ ಕುಮಾರಸ್ವಾಮಿ ಅವರು. ನಾವೆಲ್ಲ ಕೂತಿದ್ದು ಬಲವಂತವಾಗಿ ಬಂದ್ಬಿಟ್ರು, ನಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರು. ಬೇಡ 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 ಅಂದ್ರು ಮುಖ್ಯಮಂತ್ರಿ ಮಾಡಿ ಅಂತ ಬೇಡ್ಕೊಂಡ್ರು ಅಂತ ಪಾಪ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ವಿಚಾರಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವರ ಹತ್ರ ಹೋಗಿ ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಿ ಹೋದಂತ ಸಂದರ್ಭದಲ್ಲಿ ದಯಮಾಡಿ ಇದನ್ನ ಬಿಡಿ ಸ್ವಾಮಿ ಅಂತ ಹೋಗಿ ಹೇಳ್ಕೊಂಡ್ರು. ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂತ ಉದಾಹರಣೆ ಇದೆ. ಬೇಕಾದ್ರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು, ಈ ಮಾತನ್ನ ಹೇಳಿದೀವಿ ಇಲ್ವಾ ಅಂತ. ನಮ್ಮ ಕುಮಾರಣ್ಣ ಅವ್ರು ಹೇಳವ್ರೆ. ಇದು ಎಚ್.ಸಿ. ಬಾಲಕೃಷ್ಣ ಅವರ ಹೇಳಿಕೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ನಾಯಕರ ತೇಜೋವಧೆ ಆಗ್ತಾ ಇದೆ. ಯಾಕೆಂತಂದರೆ ಅವರ ಒಂದು ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿನೇ ಈ ಟೌನ್ಶಿಪ್ ಬರುತ್ತೆ. ಹೋರಾಟ ಮಾಡ್ತೀವಿ ಅಂದ ಕ್ಷಣ ಈಗ ಅವರಿಗೆ ಆತಂಕ ಉಂಟಾಗಿದೆ. ಆ ಆತಂಕದಲ್ಲಿ ವೈಯಕ್ತಿಕ ತೇಜೋವಧೆಗೆ ಎಚ್.ಸಿ. ಬಾಲಕೃಷ್ಣ ಅವರು ಇಳಿದು ಬಿಟ್ರ ಅನ್ನುವಂಥದ್ದು ಈಗ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಮಾತಾಡಿದ್ದಾರೆ, ಒಂದು ಕಡೆ ಕುಮಾರಸ್ವಾಮಿಯವರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ್ದಾರೆ, ಸಿ.ಟಿ. ರವಿ ಬಗ್ಗೆ ಮಾತಾಡಿದ್ದಾರೆ. ಹೀಗೆ ವೈಯಕ್ತಿಕ ಪರ್ಸನಲ್ ಟಾರ್ಗೆಟನ್ನು ಮಾಡಿ ಮಾತನಾಡುವಂತಹ ಕೆಲಸದಲ್ಲಿ ರೈಟ್ ನಾವು ಈಗ ಕಾಂಗ್ರೆಸ್ಸಿನ ಶಾಸಕರು ಆಗಿರುವಂತಹ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ. ಅಷ್ಟಕ್ಕೂ ಬಿಡದಿ ಟೌನ್ಶಿಪ್ಪಿನ ಈ ಸಮರ ಮುಗಿಯೋದು ಯಾವಾಗ? ಇವರಿಬ್ಬರ ವಾಗ್ವಾದಗಳಲ್ಲಿ, ಅಂದರೆ ಉಭಯ ಪಕ್ಷದ ನಾಯಕರ ವಾಗ್ವಾದದಲ್ಲಿ ಬಡವರಾಗ್ತಾ ಇರೋದು ರೈತರು ಸ್ವಾಮಿ, ಬಡವರಾಗ್ತಾ ಇರೋದು ರೈತರು. ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ಹೇಳ್ತೀರಿ, 1000 ಹೇಳ್ತೀರಿ, ಎಕರೆಗೆ ಅಷ್ಟು ಕೊಟ್ಬಿಡ್ತೀನಿ, ಗಿಡಕ್ಕೆ ಇಷ್ಟು ಕೊಟ್ಬಿಡ್ತೀನಿ ಅಂತ. ಆದರೆ ಅದರಿಂದಾನೇ ರೈತರ ನಾಳೆಗಳು ಉಜ್ವಲವಾಗುತ್ತಾ, ಅದ್ಭುತವಾಗಿರುತ್ತಾ?
ಎಷ್ಟು ದಿನ ಉಳಿಯುತ್ತೆ ನೀವು ಕೊಡುವಂತಹ ದುಡ್ಡು? ಇನ್ನು ಇತ್ತ ಭಾರತೀಯ ಜನತಾ ಪಾರ್ಟಿ ಇಷ್ಟು ದಿನ ಸುಮ್ಮನೆ ಕುಳಿತುಕೊಂಡು ನಿನ್ನೆ ಬಿಡದಿ ಟೌನ್ಶಿಪ್ಪಿನ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿತು ಫ್ರೀಡಂ ಪಾರ್ಕ್ನಲ್ಲಿ. ಸೊ ಆ ಪ್ರತಿಭಟನೆಯನ್ನು ಮಾಡಿದ ಮೇಲೆ ಈಗ ಕಾಂಗ್ರೆಸ್ ನಾಯಕರು ಇವರ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ, JDS ಮತ್ತು BJP ನಾಯಕರ ವಿರುದ್ಧ. ಇದಕ್ಕೆ ಸಂಬಂಧಪಟ್ಟಂಗೆ JDS ಅವರು ಪಾದಯಾತ್ರೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ ವಿಚಾರವೇ ಈಗ ಬಾಲಕೃಷ್ಣ ಅವರಿಗೆ ಆತಂಕಕ್ಕೆ ಗುರಿ ಮಾಡಿದೆ.